ಸ್ವತಂತ್ರ ಬಂದು ಇಷ್ಟು ವರ್ಷ ಕಳೆದರೂ ಕೂಡ ಬಡವರು ಇನ್ನೂ ಬಡವರಾಗಿ ಉಳಿದಿರುವಂಥದ್ದು. ಸರ್ಕಾರಗಳು ಬದಲಾದರೂ ಕೂಡ ಆ ಬಡವರ ಶೋಚನೀಯ ಸ್ಥಿತಿ ಮಾತ್ರ ಇನ್ನೂ ಬದಲಾಗಿಲ್ಲ ಅಂತಲೇ ಹೇಳ್ಬೋದು. ಕಳೆದ ಹಲವು ದಿನಗಳ ಹಿಂದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕುಟುಂಬ ಟಾರ್ಪಲ್ ಹೊದಿಕೆಯಲ್ಲಿ ಜೀವನ ಸಾಗಿಸುವ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದೀಗ ಅಂಥದ್ದೇ ಒಂದು ಸ್ಥಳದಲ್ಲಿದೆ ನೋಡ್ಬೋದು. ಇದು ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ಅಂದರೆ ಮಾದಾಪುರ ಸಮೀಪದ ಗರ್ಗಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಮಲ್ಲಿಕಾರ್ಜುನ ಕಾಲೋನಿ ಅನ್ನೋ ಸ್ಥಳ. ಈ ಒಂದು ಸ್ಥಳದಲ್ಲೇ ಒಂದು ಕುಟುಂಬ ಬೈರಿ ಅನ್ನೋ ಒಂದು ಕುಟುಂಬ ಈ ಒಂದು ಸ್ಥಳದಲ್ಲಿ ವಾಸ ಮಾಡ್ತಿತ್ತು. ಅಂದರೆ ನಮ್ಮ ಈಗೇನು ಕಾಲ ಬದಲಾದಂತೆ ಟೆರೆಸ್ ಮನೆಗಳು ಆಗ್ಬೋದು, ಜೊತೆಗೆ ತಂತ್ರಜ್ಞಾನದಿಂದಾಗಿ ಮನೆಗಳ ಉನ್ನತ ಮಟ್ಟದ ಮನೆಗಳು ಕೂಡ ನಿರ್ಮಾಣ ಆಗುತ್ತೆ. ಆದರೆ ಈ ಒಂದು ಕುಟುಂಬ ಹಲವು ವರ್ಷಗಳಿಂದ ಈ ಒಂದು ಏನು ಸ್ಥಳ ಕಾಣಿಸ್ತದೆ, ಈಗ ಟಾರ್ಪಲ್ ಹೊದಿಕೆಯನ್ನು ತೆಗೆದಿರುವಂಥದ್ದು ಈ ಒಂದು ಸ್ಥಳದಲ್ಲೇ ಟಾರ್ಪಲ್ ಹೊದಿಕೆಯಲ್ಲಿ ಇದೀಗ ಜೀವನ ನಡೆಸಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಯಾವಾಗ ಈ ಒಂದು ಶೋಚನೀಯ ಸ್ಥಿತಿ ವೈರಲ್ ಆಯಿತು, ಇದಕ್ಕೆ ಸಾಕಷ್ಟು ದಾನಿಗಳು ಮುಂದೆ ಬಂದಿರುವಂಥದ್ದು. ಹೀಗಾಗಿ ಈ ಒಂದು ಕುಟುಂಬದ ನೆರವಿಗೆ ಶುಂಠಿಕೊಪ್ಪದ ಲತೀಫ್ ಅನ್ನೋರು ಈ ಒಂದು ಮನೆಯನ್ನು ಕಟ್ಟಿಕೊಡಲು ಮುಂದಾಗಿರುವಂಥದ್ದು. ಏನು ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ನಿವಾಸಿಯಾಗಿರುವಂಥ ಅಬ್ಬಾಸ್ ಏನೋ ಇದ್ದರು, ಅವರು ಇದೇ ಒಂದು ಸ್ಥಳೀಯರಾಗಿದ್ದರು. ಅವರು ಈ ಒಂದು ಅಜ್ಜಿಯ ನೈಜ ಸ್ಥಿತಿಯನ್ನು ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದರು. ಅದಾದ ನಂತರದಲ್ಲಿ ಸಾಕಷ್ಟು ಅಜ್ಜಿಗೆ ನೆರವಿನ ಸಹಾಯಹಸ್ತ ಕೂಡ ಬಂದಿತ್ತು. ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಸ್ಥಳೀಯ ಆಡಳಿತ ಕೂಡ ಅವರ ನೆರವಿಗೆ ಧಾವಿಸಿತ್ತು. ಇದೀಗ ಏನು ಶುಂಠಿಕೊಪ್ಪದ ನಿವಾಸಿಯಾಗಿರುವಂತಹ ಲತೀಫ್ ಉದ್ಯಮಿಗಳು ಸಮಾಜ ಸೇವೆಯಲ್ಲಿ ತೊಡಗಿರುವಂಥವರು ಇದೀಗ ಅಜ್ಜಿಯ ಒಂದು ನೆರವಿಗೆ ಧಾವಿಸಿರುವಂಥ ಮತ್ತು ಸ್ವಂತ ಖರ್ಚಿನಲ್ಲಿ ಇದೀಗ ಮನೆಯನ್ನು ಮಾಡಿಕೊಡಲು ನಿರ್ಧಾರವನ್ನು ಮಾಡಿರುವಂಥದ್ದು. ಸದ್ಯ ಆ ಲತೀಫ್ ಅವರು ಇದ್ದರೆ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿಮಗೆ ಯಾವ ರೀತಿ ಈ ಒಂದು ವಿಚಾರ ಗೊತ್ತಾಯಿತು? ಏಕೆ ಈ ಒಂದು ಅಜ್ಜಿಗೆ ಮನೆಯನ್ನು ಮಾಡಿಕೊಡ್ಬೇಕು ನಿಮ್ಗೆ ಅನ್ನಿಸ್ತು ಸರ್? ಈ ಹಿಂದೆ ಕಳೆದ ವಾರ ಅಂದರೆ ಶನಿವಾರ ರಾತ್ರಿ ನಮ್ಮ ಗ್ರೂಪ್ಗಳು, ಅದೇ ರಾಜಕೀಯ ಗ್ರೂಪ್ ಇರ್ಬೋದು, ಮಾಮೂಲಿ ಎಲ್ಲ ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ನೋಡುವಾಗ ನಮ್ಮ ಅಬ್ಬಾಸ್ರವರು ಒಂದು ವಿಡಿಯೋವನ್ನು ಹಾಕಿದರು. ನಾನು ಅಷ್ಟು ಅಬ್ಸರ್ವ್ ಮಾಡಿದ್ದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಅದನ್ನು ಅವತ್ತು ನೆಟ್ವರ್ಕ್ ಇಲ್ಲಿ ಇರಲಿಲ್ಲ, ಅಲ್ಲಿ ರಾಮೇಶ್ವರಮಲ್ಲಿ ಇದ್ದೆ, ತಮಿಳ್ನಾಡಿನ. ಆದರೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಅಲ್ಲಿ ಟೌನಿಗೆ ಬಂದು ಓಪನ್ ಮಾಡಿ ನೋಡುವಾಗ ಬೈರಿ ಎಂಬ ಒಂದು ಅಜ್ಜಿ ಈ ಥರ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತೇಳಿ ಬಹಳ ದುಃಖ ಆಯಿತು. ನೋಡುವಾಗಲೇ ಕಣ್ಣಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಬ್ಬಾಸ್ರವರ ಮಾತು ಕೂಡ ಎಲ್ಲರ ಮನಸ್ಸನ್ನು ಅಷ್ಟು ನೋಯಿಸ್ತಾ ಇತ್ತು. ಹಾಗೆ ತಕ್ಷಣ ನಾನು ನಮ್ಮ ನೆಚ್ಚಿನ ಯುವ ನಾಯಕ ಮಂತ್ರಗೌಡರು, ನಮ್ಮ MLA ಅವರಿಗೆ ಈ ವಿಷಯವನ್ನು ತಿಳಿಸಿದೆ. ತಕ್ಷಣ ಇಲ್ಲ, ನಾನು ನೋಡಿದ್ದೇನೆ, ನಾನು ಇವತ್ತೇ ಹೋಗ್ತಾ ಇದ್ದೀನಿ ಅಂತೇಳಿ ಅವರು 12 ಗಂಟೆಗೆ ಇಲ್ಲಿ ಬಂದು ನಾನು ಇರಲಿಲ್ಲ, ದೂರ ಇದ್ದರೂ ಕೂಡ ಅವ್ರು ನನಗೆ ಫೋನ್ ಮಾಡಿ ಹೌದು ಈ ಥರ ಇದೆ ಅಂತೇಳಿ ಪಂಚಾಯತಿಯವ್ರನ್ನ ಮತ್ತು ಅಧಿಕಾರಿಗಳನ್ನ ಎಲ್ಲರೂ ಕರೆಸಿ ಎಲ್ಲರೂ ಇಲ್ಲಿ ಬಂದು ತಾತ್ಕಾಲಿಕ ಸೆಡ್ ನಿರ್ಮಾಣ ಮಾಡಿ ಕೊಡ್ತೇನೆ ಅಂತೇಳಿ ಪಂಚಾಯತಿಯವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರು ಬಂದು ಒಪ್ಕೊಂಡಿದ್ರು. ಬಟ್ ಇಲ್ಲಿಯ ಸ್ಥಳೀಯರು ಅದಕ್ಕೆ ಒಪ್ಕೊಂಡಿಲ್ಲ, ಮನೆಯೇ ಕಟ್ಟಿಸ್ಬೇಕು ಅಂತೇಳಿ. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರದಿಂದ 1 ತಿಂಗಳಲ್ಲೋ 1 ವಾರದಲ್ಲೋ ಕಟ್ಟಲಿಕ್ಕೆ ಆ ಥರ ಪ್ರಾವಿಷನ್ ಇಲ್ಲ. ಸರ್ಕಾರನ ದೂರದ ಅಥವಾ ಅಧಿಕಾರ ದೂರದಲ್ಲ, ಆ ಥರ ಪ್ರಾವಿಷನ್ ಇಲ್ಲ. ಮೊದಲೇ ಗೊತ್ತಿದ್ದರೆ ಒಂದು ಮನೆ ಇವರಿಗೆ ಸ್ಯಾಂಕ್ಷನ್ ಮಾಡ್ಬೋದಾಗಿತ್ತು. ಯಾರು ಸ್ಥಳೀಯರು ತಿಳಿಸಿಲ್ಲ ಅಂತ ಕಾಣುತ್ತೆ. ಹಾಗೆ ಶಾಸಕರು ನಾನು ಶಾಸಕರ ಹತ್ರ ಹೇಳಿದೆ, ನಾನು ಕಟ್ಟಿಕೊಡ್ತೀನಿ ಅಂತೇಳಿ. ಆಯಿತು, ನಾನು ಕೂಡ ಸಹಕಾರ ನೀಡುತ್ತೇನೆ, ತಾವು ಕಟ್ಟಿಸಿ ನನ್ನ ಕೈಯಿಂದ ನಾನು ಏನಾಗುತ್ತೆ ಅದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಾನೀಗ ಮರಳು ಎಮ್ಸೆಂಟ್ ತೊಗೊಂಬಂದಿದ್ದೀನಿ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. 1 ತಿಂಗಳ ಒಳಗಾಗಿ ಈ ಮನೆಯನ್ನು ನಿರ್ಮಿಸಿ ಅವ್ರನ್ನ ಇದರೊಳಗೆ ಓಪನ್ ಮಾಡಿ ಅದನ್ನು ಗೃಹ ಪ್ರವೇಶ ಮಾಡಿಕೊಡ್ತೇನೆ ಅಂತೇಳಿ ನಾನು ಈ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಸರ್, ಇದು ಎಷ್ಟು ವೆಚ್ಚದ ಮನೆ? ಅಂದರೆ ಈಗ ಸರ್ಕಾರ ಕೂಡ ಇತ್ತು, ಸರ್ಕಾರ ಇದ್ದರೂ ಕೂಡ ನಾನೇ ಈ ಒಂದು ಮನೆಯನ್ನು ಮಾಡಿಕೊಡ್ಬೋದು ಯಾಕೆ ಅನ್ನಿಸ್ತು ಸರ್? ಅದೇ ನಾನು ಹೇಳಿದೆ ಅಲ್ವಾ, ಸರ್ಕಾರ ಯಾವುದೇ ಕಾರಣಕ್ಕೂ ಈಗ ಹಣ ಕೊಡೋದಾಗಿದ್ದರೆ ನೋಡಿ, ಸ್ಥಳೀಯ ಪಂಚಾಯತಿ ಸದಸ್ಯರಿದ್ದಾರೆ, ಇಂದಿರಾ ಆವಾಸ್ ಆಗಿರ್ಬೋದು, ಯಾವುದೇ ಆಶ್ರಯ ಯೋಜನೆ ಆಗಿರ್ಬೋದು, ಯಾವುದೇ ಮನೆ ಕಟ್ಟೋದಾದರೂ ಕೂಡ ಮೊದಲು ಫೌಂಡೇಶನ್ ಹಾಕಬೇಕು. ತೋರಿಸಿದ ಮೇಲೆ ಒಂದು ಕಂತು ಬರುತ್ತೆ, ಇನ್ನೊಂದು ಕಂತು ಗೋಡೆ ಲಿಂಟಲ್ ಲೆವೆಲ್ ಆಗಬೇಕು. ಪುನಃ RCC ಆದಮೇಲೂ ಅಥವಾ ಮೇಲ್ಛಾವಣಿ ಆದಮೇಲೆ ಮಾತ್ರ ಕೊಡ್ತಾರೆ. ಅದು ಆಗಿ ಮುಗಿಯೋಷ್ಟರಲ್ಲಿ ಒಂದು 6 ತಿಂಗಳು 1 ವರ್ಷನೂ ಆಗುತ್ತೆ. ಈ ಅಜ್ಜಿ ಈ ಮಳೆಗಾಲದಲ್ಲಿ ಎಲ್ಲಿ ಮಲಗುತ್ತೆ ಅಂತೇಳಿ ಎಲ್ರಿಗೂ ಆಲೋಚನೆ ಮಾಡ್ಬೋದು. ಅದಕ್ಕೆ ನಾನು ಹೇಳಿದೆ, ಸರ್ಕಾರದಿಂದ ಅದು ನಾನು ಕಟ್ಟಿಕೊಡ್ತೀನಲ್ವ, ಅದ್ರ ಮೇಲೆ ಏನು ಮಾಡಲಿಕ್ಕಾಗುತ್ತೆ ಸರ್ಕಾರ ಮಾಡಿಕೊಡಲಿ. ಅಧಿಕಾರಿಗಳಿದ್ದಾರೆ, PDO ಇದ್ದಾರೆ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿದ್ದಾರೆ, ಅವ್ರು ಮಾಡಿಕೊಡಲಿ. ಬಟ್ ಈಗ ಅವರಿಗೆ ಈ ಮಳೆಗಾಲದಲ್ಲಿ ಈ ಮನೆಯಲ್ಲಿ ವಾಸಿಸಬೇಕು ಅವರು, ಅದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಮುಂದೆ ಬಂದಿದ್ದೀನಿ. ಇದಂತಲ್ಲ, ಎಲ್ಲೇ ಏನು ಬಡವರಿಗೇನೆ ಆಗಿದ್ದರೂ ಕೂಡ
ಸಣ್ಣ, ನಾನು ಅಷ್ಟು ದೊಡ್ಡವನೇನಲ್ಲ, ಆದರೂ ಕೂಡ ಸಣ್ಣದಾಗಿ ಒಂದು ಕಿರು ಕಾಣಿಕೆ ಏನಾದರೂ ನಾನು ಕೊಡ್ತೀನಿ. ಅದೇ ಥರ ಎಷ್ಟು ಲಕ್ಷ ಎಷ್ಟು ಸಾವಿರ ಅಂತ ನಾನು ಹೇಳೋಕ್ಕಿಲ್ಲ. ಒಂದು ದೊಡ್ಡದಾಗಿ ಅವರ ವಾಸಿಸಲಿಕ್ಕೆ ಇರುವಂಥ ಒಂದು ರೂಮು, ಒಂದು ಕಿಚನ್, ಟಾಯ್ಲೆಟ್, ಬಾತ್ರೂಮು ಇಷ್ಟು ಕಟ್ಸಿದ್ದು, ಹೊರಗಡೆ ಒಂದು ಹೊಸ ಇಳಿಸಿ ಒಂದು ಸಿಟ್ಔಟ್ ಥರನೂ ಮಾಡಿಕೊಡ್ತೇನೆ. 1 ತಿಂಗಳೊಳಗೆ ನಾನು ಜಾಸ್ತಿ ದಿನ ಮಾಡೋಕ್ಕಿಲ್ಲ, ಆದಷ್ಟು ಜನಗಳನ್ನ ಸೇರಿಸಿ, ಗಾರೆಯವ್ರನ್ನ ಸೇರಿಸಿ 1 ತಿಂಗಳೊಳಗಾಗಿ ಈ ಗೃಹ ಪ್ರವೇಶ ನಡಿಬೇಕು. ಎಸ್ ಕೇಳಿದ್ರಲ್ಲ, ಇದಿಷ್ಟು ಏನು ಲತೀಫ್ ಅವರ ಮಾತಾಗಿರುವಂಥದ್ದು. ಅಂದರೆ ಇವರ ಕಾರ್ಯಕ್ಕೆ ಸ್ಥಳೀಯರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತಾಡೋಣ ನಮ್ಮೊಂದಿಗೆ ಅಬ್ಬಾಸ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಲತೀಫ್ ಅವರು ಮಾಡ್ತಿರುವಂಥ ಈ ಕೆಲಸ ಹೇಗೆ ಅನ್ನಿಸ್ತು ಸರ್? ನಿಮಗೆ ಚೆನ್ನಾಗಿ, ನಾನೇ ಮೊನ್ನೆ ಈ ವಿಡಿಯೋ ನೋಡಿದವರಿಗೆಲ್ಲ ಬೇಸರ ಆಗಿದ್ದು ಅಂತ ಹೇಳಿದರು. ಬೇಸರ ಮಾಡಬೇಡಿ, 2 ದಿನದಲ್ಲಿ ಸಿಹಿ ಸುದ್ದಿ ಶುಂಠಿಗಪ್ಪ ಲತೀಫ್ ಅವ್ರು ಕೊಡ್ತೇನೆ ಅಂತ ಮೊನ್ನೆ ನಾನು ಹೇಳಿದ್ದೆ ಫೋನಲ್ಲಿ ಮಾತಾಡುವಾಗ. ಅದಕ್ಕೂ ಮೇಲಾಗಿ ನಮ್ಮ ಶಾಸಕರು ಭಾರಿ ಒಂದು ಇಂಟ್ರೆಸ್ಟ್ ತಗೊಂಡು ಇಲ್ಲಿ ತಕ್ಷಣ ಮರುದಿನ ಬೆಳಿಗ್ಗೆ ಬಂದು ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಇದೆಲ್ಲ ನೋಡಿ, ಅವರು ಇದೆಲ್ಲ ಆಗಲಿಕ್ಕೆ ನಮ್ಮ ಶಾಸಕರೇ ಕಾರಣ. ಅವರ ಇದರಿಂದಾಗಿ ಇವರಿಗೆ ನೆನ್ನೆ ಡಾಕ್ಯುಮೆಂಟ್ಸು ಆಯಿತು, ಆಧಾರ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ವೋಟರ್ ಐ ಡಿ ರೆಡಿಯಾಗಿದೆ. ನೆನ್ನೆ ಒಂದೇ ದಿನ ಶಾಸಕರು ಸಮೇತ ಅಲ್ಲಿ ಖುದ್ದು ಅಲ್ಲಿಗೆ ನೆಮ್ಮದಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಅಧಿಕಾರಿಗಳಿಗೆ ಇಮಿಡಿಯೇಟ್ ನೆನ್ನೆ ಮಾಡಿಸಿದ್ದಾರೆ. ಇದಕ್ಕೆಲ್ಲ ನಮ್ಮ ಜನಮಿತ್ರ ಶಾಸಕರಾದಂಥ ನಮ್ಮ ಮಂತ್ರಗೌಡರು ಸಾಹೇಬ್ರೆ ಇದಕ್ಕೆ ಕಾರಣ. ಅವರ ಉತ್ಸವೇ ನಮಗೆ ಉತ್ಸವವಾಗಿದೆ. ಅದರಿಂದ ನಾವು ಈ ಕೆಲಸ ಇವರು ಲತೀಫ್ ಅವ್ರಿಗೆ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದಾರೆ. ಮತ್ತೊಬ್ಬರು ಸ್ಥಳೀಯರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಲತೀಫ್ ಅವರ ಈ ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್? ಇದು ನಿಜಕ್ಕೂ ಶ್ಲಾಘನೀಯ ವಿಚಾರ. ನಾನು ಅರ್ದೂರು ಗ್ರಾಮ ಪಂಚಾಯತಿ ಸದಸ್ಯ, ಆದರೆ ಒಂದು ಜನಪ್ರತಿನಿಧಿಗಳಿಗೆ ಕಾಣದ ಒಂದು ವಿಷಯ. ಕಳೆದ ಶನಿವಾರ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ವೈರಲ್ ಆದಾಗ ಈ ವಿಷಯವನ್ನು ಮನಗಂಡು ಸ್ಥಳೀಯರೊಂದಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ನಾಯಕರಾದಂತಹ ಲತೀಫ್ ಸರ್ ಅವರು ಈ ವಿಷಯವನ್ನು ವಿಚಾರಿಸಿ ಎಲ್ಲಿ ಇಂತಹ ಒಂದು ಸ್ಥಿತಿ ಎಲ್ಲಿದೆ ಎಂದು ವಿಚಾರಿಸಿ ತಕ್ಷಣವೇ ನಾನು ಈ ಒಂದು ವಿಚಾರಕ್ಕೆ ಸ್ಪಂದಿಸ್ತೇನೆ ಅಂತೇಳಿ ಭರವಸೆ ನೀಡಿದರು. ಈ ವಿಷಯವನ್ನು ಮಾನ್ಯ ಶಾಸಕರಾದಂಥ ಮಂತ್ರಗೌಡರು ಸರ್ ಅವರ ಗಮನಕ್ಕೂ ಲತೀಫ್ರವರೇ ತಂದು ಸ್ಥಳಕ್ಕೆ ಮಂತ್ರಗೌಡರವರು ಭೇಟಿ ನೀಡಿ ವೈಯಕ್ತಿಕವಾಗಿ ನಾನು ಮತ್ತು ಶಾಸಕರು ಮತ್ತು ಲತೀಫ್ ಸರ್ ಅವರು ಇಬ್ಬರಾಳು ಮಾಡಿಕೊಡ್ತೀವಿ ಅಂತ ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ರು. ಇಲ್ಲಿ ಒಂದು ಸರ್ಕಾರಗಳಿಗೆ ಮಾಡೋಕ್ಕಾಗೋದಿಲ್ಲ, ಕೆಲವು ಕಾನೂನಿನ ತೊಡಕುಗಳು ಇರ್ತದೆ. ಆ ಕಾನೂನಿನ ತೊಡಕಿನಿಂದಾಗಿ ಒಂದು ಮನೆಗಳು ತಕ್ಷಣ ಕೊಡಕ್ಕೆ ಬರಲ್ಲ. ಅಂತಹ ಸಂದರ್ಭದಲ್ಲಿ ತಕ್ಷಣ 1 ತಿಂಗಳೊಳಗೆ ನಾನೇ ಮನೆ ಕೊಡ್ತೀನಿ ಅಂತೇಳಿ ಲತೀಫ್ ಸರ್ ಅವರು ತಕ್ಷಣ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವೃದ್ಧೆಗೆ ಮೂಲ ದಾಖಲಾತಿಗಳು ಇರಲಿಲ್ಲ, ಅದನ್ನು ಶಾಸಕರ ನೆಮ್ಮದಿ ಕೇಂದ್ರಕ್ಕೆ ತಹಶೀಲ್ದಾರ್ ಕಚೇರಿಗೆ ಖುದ್ದಾಗಿ ಆಗಮಿಸಿ ಆ ಮೂಲ ದಾಖಲಾತಿಗಳನ್ನು ಒದಗಿಸಿಕೊಡಲು ಸಹಕರಿಸ್ತಾರೆ. ಮತ್ತು ಲತೀಫ್ ಸರ್ ಅವರು ಕೋವಿಡ್ ಕಾಲಘಟ್ಟದಲ್ಲೂ ಅದೇ ರೀತಿ ಫ್ಲಡ್ ಆದ ಸಂದರ್ಭದಲ್ಲೂ ತಮ್ಮಿಂದ ಆಗುವಂತಹ ಸಹಾಯಗಳು, ಅವರ ಒಂದು ತಂಡವನ್ನೇ ರಚಿಸಿ ತನ್ನ ಜೀವ ಭೀತಿಯನ್ನೇ ಮರೆತುಬಿಟ್ಟು 2018ರಲ್ಲಿ 19ರಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರ ಈ ಒಂದು ಕಾರ್ಯವನ್ನು ಅವರಿಗೆ ದೇವರ ಆರೋಗ್ಯವನ್ನು ಆಯುಷ್ಯನ್ನು ಕೊಡಲಿ. ಮತ್ತು ಅರ್ದೂರು ಗ್ರಾಮ ಪಂಚಾಯಿತಿಯ ಸಮಸ್ತ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮತ್ತೊಬ್ಬರು ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅವ್ರೇನು ಹೇಳ್ತಾರೆ? ಸರ್, ಈ ಥರ ಒಬ್ಬರು ದಾನಿಗಳು ಈ ಥರ ಮುಂದೆ ಬಂದು ಜನರ ಬಡವರ ಕಷ್ಟಕ್ಕೆ ನಿಂತ ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯದಾಗ್ತದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್ ನಮಸ್ತೆ. ನಾವಿಲ್ಲಿ ಮಲ್ಲಿಕಾರ್ಜುನ ಕಾಲೋನಿಯ ನಿವಾಸಿ. ನಮ್ಮ ಮಿಸ್ಸಸ್ಸು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು. ಇಲ್ಲಿ ಮೊನ್ನೆ ದಿನ ಶನಿವಾರ PDO ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಮನೆಗೆ ಬಂದಿದ್ದರು. ಬಂದ ಸಂದರ್ಭದಲ್ಲಿ ಅವರಿಗೆ ಈ ಮನೆ ಕಾಣಲಿಲ್ಲ ಕಾಣ್ತದೆ. ಹಂಗಾಗಿ ಅಬ್ಬಾಸ್ ಅವರು ನನ್ನ ಕರೆದರು, ಪೋಪಣ್ಣವರೇ ಬನ್ನಿ, ನಾವು ತಕ್ಷಣ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತೇಳಿ ನಾವು ಬಂದುಬಿಟ್ಟು ಇಲ್ಲಿ ವಿಡಿಯೋ ಮಾಡಿ ಇಡೀ ಜಾಲತಾಣದಲ್ಲೆಲ್ಲ ಹಾಕಿದ್ದ. ಆ ತಕ್ಷಣದಲ್ಲಿ ಅಬ್ಬಾಸ್ ಅವರು ನನಗೊಂದು ಫೋನ್ ಮಾಡಿದ್ರು, ಪೋಪಣ್ಣವರೇ ಲತೀಫ್ ಅವರು ಶುಂಠಿಕೊಪ್ಪದಲ್ಲಿಲ್ಲ, ತಮಿಳುನಾಡಲ್ಲಿದ್ದಾರೆ, ತಕ್ಷಣ ಅವರೇ ಮನೆ ಮಾಡಿ ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಆ ದೇವರು ಅವರಿಗೆ, ಅವರ ಮನೆಯವರಿಗೂ ಮತ್ತು ಅವರ ಕುಟುಂಬದವರಿಗೂ ಸಕಲ ಆರೋಗ್ಯ ಕೊಟ್ಟು ಅವ್ರನ್ನ ಇದೇ ಥರ ಇನ್ನು ಮುಂದೆ ಬಡವರಿಗೆ ಒಂದು ಮುಂದೆ ಬಂದು ಕೆಲಸ ಮಾಡುವಂಥ ಸೌಭಾಗ್ಯ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಮ್ಮ ಆಲೇರಿ ಸೈಡ್ಲಿ ಸ್ಪ್ರೆಡ್ ಆದಂಥ ಸಂದರ್ಭದಲ್ಲಿ ಅವ್ರದ್ದೊಂದು ಟೀಮೇ ಭಾರಿ ಕೆಲಸ ಮಾಡಿದೆ. ನಮಗಂತೇಳಿದರೆ ಇವತ್ತು ಜಾತಿ ಭೇದ ಇಲ್ಲ, ಇಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ. ಆ ಶುಂಠಿಕೊಪ್ಪದಲ್ಲಿ 1 ಎಕರೆನ 2 ಎಕರೆನ ಜಾಗ ತೆಗೆದುಬಿಟ್ಟು ಬಡವರಿಗೆ ಮನೆ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಕೆಲಸ ಅವರು ಮಾಡಿದ್ದಾರೆ. ಹಾಗೆ ಇನ್ನು ಮುಂದಕ್ಕೂ
ಈ ಅಜ್ಜಿ ಅವರಿಗೆ 1 ತಿಂಗಳೊಳಗಡೆ ನಾನೇ ಮನೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಜನಪ್ರಿಯ ಶಾಸಕರಾದ ಮಂತನಗೌಡರು ಸರ್ ನಾವು ಹೋಗಿ ಎಲ್ಲ ಇದು ಹೇಳೋತ್ತಿಗೆ ತಕ್ಷಣ ಬಂದುಬಿಟ್ಟು ನಮಗೆ ಆಗುವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ದಾರೆ. ಮೊನ್ನೆ ಸೋಮವಾರ ಹೋಗಿ ಅಜ್ಜಿಗೆ ಐಡೆಂಟಿ ಕಾರ್ಡು, ಆಧಾರ್ ಕಾರ್ಡು ಇದೆಲ್ಲ ತಕ್ಷಣ 1 ಗಳಿಗೆಲ್ಲ ಮಾಡಿಸಿ ಕೊಟ್ಟಿದ್ದೀವಿ. ಮತ್ತೊಬ್ಬರು ಸ್ಥಳೀಯರು ಕೂಡ ಇದ್ದಾರೆ, ಅವರು ಕೂಡ ಅವ್ರೇನು ಹೇಳ್ತಾರೆ ಸರ್. ಈಗ ಒಂದು ಮನೆ ಮಾಡಿಕೊಡ್ತಾ ಇದ್ದಾರೆ. ಸಾಕಷ್ಟು ಸ್ವಾತಂತ್ರ್ಯ ಸಾಕಷ್ಟು ವರ್ಷಗಳು ಕಳೀತು, ಜನರು ಕೂಡ ಇದೇ ಥರ ಪರಿಸ್ಥಿತಿ ಇದ್ದರೆ ಈ ಥರ ದಾನಿಗಳು ಮುಂದೆ ಬಂದ ಸಂದರ್ಭದಲ್ಲಿ ಯಾವ ಥರ ಹೆಲ್ಪ್ ಆಗ್ತದೆ ಸರ್ ಅವರಿಗೆ? ನಮಸ್ತೆ, ನಾನು MP ದೇವಪ್ಪ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಉಪಾಧ್ಯಕ್ಷ ಆಗಿದ್ದೆ. 3 ಬಾರಿ ಸದಸ್ಯರಾಗಿ ಆಯ್ಕೆಯಾಗಿದ್ದೆ. ಈ ಬಡ ಒಂದು ಕಾಲೋನಿಯಲ್ಲಿ, ಈ ಬಡವರ ಒಂದು ಊರಲ್ಲಿ ಇವತ್ತು ಬೇಕಾದಷ್ಟು ಇವತ್ತು ಶ್ರೀಮಂತರಿದ್ದಾರೆ, ಪ್ರಪಂಚದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ. ಆದರೆ ನಮ್ಮ PM ಲತೀಫ್ ಅವರು, ಸುಂಟಿಕೊಪ್ಪದವರು, ಅವರು ಸುಮಾರು ನಾವು ನೋಡ್ದಂಗೆ ಅವರು ಬಡತನದಿಂದನೇ ಬಂದವರು. ಅವರೇನು ಇವತ್ತು ದೊಡ್ಡ ಶ್ರೀಮಂತರಲ್ಲ, ಆದರೆ ಅವರಿಗೆ ಹೃದಯ ಶ್ರೀಮಂತಿಕೆ ಇದೆ. ಅಂಥವ್ರು ಇವತ್ತು ಈ ಒಂದು ಬಡತನ ಇರುವಂಥ ಈ ಒಂದು ಕಾಲೋನಿಯಲ್ಲಿ ಇಲ್ಲಿ ನೋಡಿ, ಗ್ರಾಮ ಪಂಚಾಯತಿಯಿಂದ ಮೊದಲು ಇವರಿಗೆ ಮನೆ ಮಂಜೂರಾಗಿದ್ದರೂ ಸಮೇತ ಅವರಿಗೆ ಯಾವುದೇ ಒಂದು ದಾಖಲೆಗಳು ಸರಿಯಾಗಿ ಇಲ್ಲದ ಕಾರಣ, ಮತ್ತು ಅವರು ಕುಟುಂಬಸ್ಥರು ಇದ್ದರೂ ಸಮೇತ, ಈ ಗ್ರಾಮದಲ್ಲಿ ಎಲ್ಲರೂ ಇದ್ದರೂ ಸಮೇತ ಅವರು ಇಷ್ಟು ವರ್ಷದಿಂದ ಈ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಅದನ್ನು ನಮ್ಮ ಈ ಒಂದು ಗ್ರಾಮದ ಪ್ರಜ್ಞಾವಂತ ಗ್ರಾಮಸ್ಥರಾದಂಥ ಅಬ್ಬಾಸ್ ಅವರು ಮತ್ತು ಈ ಇತರ ಗ್ರಾಮಸ್ಥರೆಲ್ಲ ಒಂದು ಸರ್ಕಾರದ ಮತ್ತು ಈ ಒಂದು ದೇಶದ ಜನತೆಯ ಒಂದು ಗಮನಕ್ಕೆ ತಂದ ಸಂದರ್ಭದಲ್ಲಿ ಅದಕ್ಕೆ ಶಾಸಕರು ಮತ್ತು ನಮ್ಮ ದಾನಿಗಳಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಲತೀಫ್ ಅವರು ಕೂಡಲೇ ಸ್ಪಂದಿಸಿ ಈ ಒಂದು ಮಹತ್ವಪೂರ್ಣವಾದಂಥ ಒಂದು ಕಾರ್ಯ, ಅಂದರೆ ಎಷ್ಟೋ ವರ್ಷಗಳಿಂದ ಕತ್ತಲಲ್ಲಿ ಜೀವನ ಸಾಗಿಸ್ತಿದ್ದಂಥ ಒಂದು ಕುಟುಂಬಕ್ಕೆ ಇವತ್ತು ಬೆಳಕನ್ನು ತೋರಿಸಿದಂಥ ಪುಣ್ಯಕೀರ್ತಿ ಇವತ್ತು ಲತೀಫ್ ಮತ್ತು ಈ ಶಾಸಕರಿಗೆ, ಕ್ಷೇತ್ರದ ಜನಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತಿಯವರಿದ್ದಾರೆ, ಎಲ್ಲರ ಸಹಕಾರದಿಂದ ಇವತ್ತು ಅವರಿಗೊಂದು ಮನೆ ಆಗ್ತಾ ಇರೋದು ನಿಜವಾಗ್ಲೂ ನಮಗೆ ಒಂದು ಸಂತೋಷದ ವಿಷಯ. ಇದೇ ಥರ ಪ್ರತಿಯೊಬ್ಬರಿಗೂ ಕೂಡ ಈ ಶ್ರೀಮಂತರ ಜೊತೆಯಲ್ಲಿ ಹೃದಯ ಶ್ರೀಮಂತಿಗೆ ಕೂಡ ಬಂದರೆ ಇಂಥ ಬಡವರ ಮನೆ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಎಲ್ಲರೂ ಕೂಡ ಧನ್ಯವಾದನ ಸಲ್ಲಿಸ್ತೇನೆ. ಕೇಳಿದಲ್ಲ, ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈ ಥರದ ದಾನಿಗಳು ಮುಂದೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬಡವರಿಗೆ ಕೂಡ ಹೆಲ್ಪ್ ಆಗ್ತದೆ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾಯಿದ್ರು. ಇನ್ನು ಲತೀಫ್ ಅವರು ಮತ್ತಷ್ಟು ನಮಗೆ ಮಾತಾಡ್ತಾರೆ. ಸರ್, ಈಗ ಅವರಿಗೆ ಯಾವುದೇ ದಾಖಲಾತಿಗಳು ಇರಲಿಲ್ವಾ, ಯಾವ ಥರ ಅಂದರೆ ಈಗ ಅವ್ರಿಗೆ ಬೇರೆ ಮನೆ ಇತ್ತು ಅಂತೇಳಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತದೆ, ಏನು ಹೇಳ್ತೀರಿ ಸರ್ ಅದಕ್ಕೆ? ಅವರಿಗೆ ಈ ಕಂಡಂಥ ಶೆಡ್ ಇತ್ತಲ್ವ, ಈ ಗುಡಿಸಲು ಅವ್ರು ಮೊದಲೇ ಹಲವಾರು ವರ್ಷಗಳಿಂದ ಇದೇ ಗುಡಿಸಲಲ್ಲಿ ಇದ್ದರು. ಆದರೆ ಅವ್ರ ಮಗ ಪಕ್ಕದಲ್ಲಿ ಮನೆಯಲ್ಲಿ ಇದ್ದರೂ ಕೂಡ ಆ ಅಜ್ಜಿ ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ, ಮತ್ತೇನೋ ಮನಸ್ತಾಪಗಳು ಅವ್ರ ಮಧ್ಯದಲ್ಲಿ. ಅದೇ ಥರ ಒಬ್ಬ ಮಗ ಬುದ್ಧಿಮಾಂದ್ಯ, ಅವನು ಹಿಂದೆ ಮದುವೆ ಆಗಿದ್ದು ಒಂದು ಮಗು ಕೂಡ ಇದೆ. ಆದರೆ ಆ ಅಜ್ಜಿನೂ ಆ ಮಗ ಮಾತ್ರ ಈಗ ಒಟ್ಟಿಗೆ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗಲ್ಲ. ಈ ಅಜ್ಜಿ ಈ ಕೆಸರಲ್ಲೇ ಉಳಿತಾಯಿದ್ರು. ಇದನ್ನು ಕಂಡು ಇವರಿಗೆ ದಾಖಲೆ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ಅಬ್ಬಾಸ್ರವರು ಹೇಳ್ತಿದ್ರು, ಇಲ್ಲ ಅವರಿಗೆ ದಾಖಲೆ ಇಲ್ಲದ ಕಾರಣ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿಲ್ಲ. ಈ ಹಿಂದೆ ಮನೆ ಕಟ್ಟಲಿಕ್ಕೆ ರೆಡಿಯಾಗಿದ್ದರು ಗ್ರಾಮ ಪಂಚಾಯತಿಯವರು, ದಾಖಲೆ ಇಲ್ಲ ಅಂತೇಳಿ ಸರ್ಕಾರದಿಂದ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳ್ತಿದ್ರು. ಅಂದರೆ ಸರ್, ಪಂಚಾಯತಿಯವರಿಗೆ ದಾಖಲೆ ಮಾಡಿ ಕೊಟ್ಟು ಅವ್ರಿಗೆ ಮನೆ ಕಟ್ಟಿಸೋಡುವಂಥ ಒಂದು ಕೆಲಸ ಮಾಡ್ಬೋದು. ದಾಖಲೆಗಳೇ ಇಲ್ಲ ಅಂತಂದರೆ ಸರ್ಕಾರ ಎಷ್ಟು ಮಟ್ಟಿಗಿತ್ತು ಅಂತ? ಅವರು ಸುಮಾರು ನನ್ನ ಅಂದಾಜಲ್ಲಿ 40 ವರ್ಷದಿಂದ ಇಲ್ಲೇ ಇದ್ದಾರಲ್ವ, 40 ವರ್ಷದಿಂದ ಇಲ್ಲೇ ಬದುಕ್ತಿದ್ರು. ಅದು ಯಾವ ಕಾರಣಕ್ಕೋಸ್ಕರ ಅಜ್ಜಿಗೆ ಕಿವಿನೂ ಕೇಳ್ತಾ ಇಲ್ಲ, ಮಗನೂ ಕೂಡ ಬುದ್ಧಿಮಾಂದ್ಯ. ಇವರು ಹೋಗಿ ಮಾಡಲಿಕ್ಕೆ ತಯಾರಿಲ್ವೋ, ಅಥವಾ ಇಂಥವ್ರನ್ನ ಕಂಡು ಗ್ರಾಮ ಪಂಚಾಯತಿ ಸದಸ್ಯರು ಯಾರು ಇರ್ತಾರೆ ಅವರೇ ಖುದ್ದು ಇವ್ರನ್ನ ಕರ್ಕೊಂಡು ಹೋಗಿ ಅವರಿಗೆ ಅದು ಹಕ್ಕುಪತ್ರನೋ ID ಕಾರ್ಡ್ ಅಥವಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮಾಡಿಕೊಡ್ಬೇಕಿತ್ತು. ಅದು ಯಾವ ಕೈ ತಪ್ಪಿನಿಂದ ನಡೆದೋಗಿತ್ತು ಅಂತ ಗೊತ್ತಿಲ್ಲ. ಬಟ್ ಈಗ ಶಾಸಕರು ಖುದ್ದಾಗಿ ಅವರಿಗೆಲ್ಲನೂ ಮಾಡಿಕೊಟ್ಟಿದ್ದಾರೆ. ಈ ಜಾಗಕ್ಕೂ ಕೂಡ ಹಕ್ಕುಪತ್ರ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಸರ್, ಇನ್ನು ಇಷ್ಟು ಮಾತ್ರ ಅಲ್ಲ, ನೀವು ಹಿಂದೆ ಫ್ಲಡ್ ಆದ ಸಂದರ್ಭದಲ್ಲಿ ಕೊಡಗಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರ ನೆರವು ನಿಂತಿದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನೀವು ನೀಡಿದಂಥ ಒಂದಷ್ಟು ಇದರ ಸಲಹೆಗಳ ಬಗ್ಗೆ ಹೇಳಿ ಸರ್. ಕೊಡುಗೆಗಳು ಅದೇನೋ ಗೊತ್ತಿಲ್ಲ, ದೇವರು ನನ್ನ ಬ್ಲಡ್ಡಲ್ಲಿ ಸಮಾಜ ಸೇವೆನೇ ನನ್ನ ಕೆಲಸ ಅಂತೇಳಿ ನನಗೆ ಅನಿಸಿದ ಕಾರಣ ಈ ಹಿಂದೆ ತಮಗೆಲ್ಲ ನಮ್ಮ ಸುಂಟಿಕೊಪ್ಪ ಮತ್ತು ಕುಶಾಲನಗರ, ಮಡಿಕೇರಿ ಹಾಸ್ಪಿಟ್ಲ್ಗಳಲ್ಲಿ ಹೋದರೆ ಗೊತ್ತಾಗ್ಬೋದು. ಕುಶಾಲನಗರದಿಂದ ಮಡಿಕೇರಿವರೆಗೆ ರಾಜ್ಯ ಹೆದ್ದಾರಿಯಲ್ಲಿ ಯಾವ ಆ್ಯಕ್ಸಿಡೆಂಟ್ಗಳಾಗಿರಲಿ
ದೇವರು ಅಲ್ಲಿ ಯಾರು ಮುಟ್ಟದಂತಹ ಬಾಡಿ ಆಗಿದ್ದರೂ ಕೂಡ ನಾನು ಅದನ್ನು ಹಾಸ್ಪಿಟ್ಲ್ ತೆಗೆದು ನಾನೇ ಖುದ್ದಾಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾ ಇದ್ದೆ, ಮಾಡಿದ್ದೀನಿ. ಸಾವಿರಾರು ಆ್ಯಕ್ಸಿಡೆಂಟ್ ಕೇಸ್ನ ನೋಡಿದ್ದೇನೆ. ಹಲವಾರು ಬಾಡಿಗಳನ್ನ ನನ್ನ ಅದು ಹೊಸ ಕಾರಾದರೂ ಹಳೆ ಕಾರಲ್ಲೂ ನಾನು ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋ ಒಂದು ಕಾಯಕ ಅಂತಲೇ ಹೇಳ್ಬೋದು. ಅದೇ ಥರ 18-19ರಲ್ಲಿ ಫ್ಲಡ್ ಆದಾಗ ಖುದ್ದು ಸಾವಿರಾರು ಜೀವಗಳನ್ನ ರಕ್ಷಣೆ ಮಾಡಿದ್ದೆ ನಾನು ಮತ್ತು ನನ್ನ ತಂಡ. ನಾವು ಮಡಿಕೇರಿಯಿಂದ ಮದನಾಡಲ್ಲಿರುವ ಗ್ರಾಮ ಪಂಚಾಯತಿ ಆವತ್ತಿನ ಅಧ್ಯಕ್ಷರು, ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಹತ್ರ ಕೇಳಿದರೆ ಗೊತ್ತಾಗ್ಬೋದು. ಮಡಿಕೇರಿಯಿಂದ ಬೆಳಿಗ್ಗೆ ಕರೆಕ್ಟ್ 4:15 ಗಂಟೆಗೆ ನಡೆದು ನಾವು ಮಕ್ಕಂದೂರಿಗೆ ಹೋಗಿ ಮದನಾಡಿಗೆ ಹೋಗಿ ಅಲ್ಲಿಂದ ಸುಮಾರು ಜನ ರಕ್ಷಣೆ ಮಾಡ್ಕೊಂಬಂದಿದ್ದು. ಆಗ ಅಲ್ಲಿಯ ಪರಿಸ್ಥಿತಿ ಅದೇ ಥರ ಮಕ್ಕಂದೂರು ಇರ್ಬೋದು, ನಮ್ಮ ಆಲೇರಿ ಇರ್ಬೋದು, ಇದನ್ನೆಲ್ಲ ಕಂಡು ಈ ಬಡವರು, ನಾನು ಕೂಡ ಕಡು ಬಡತನದಿಂದ ಬಂದವನು. ನನಗೆ ಒಂದು 6 ಎಕರೆ ತೋಟ ಇತ್ತು. ಅದರಲ್ಲಿ ನನ್ನ ಕೈಯಲ್ಲಾದಷ್ಟು, ಇನ್ನು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಹಾಗೆ 1 ಎಕರೆ ದಾನ ಮಾಡುವ ಅಂತೇಳಿ ನಾನು ಮತ್ತು ನನ್ನ ಮಿಸ್ಸಸ್ ತೀರ್ಮಾನ ಮಾಡಿಕೊಂಡು 1 ಎಕರೆ ಜಾಗವನ್ನು ನಾನು ದಾನ ಮಾಡಿದ್ದೆ. ಅದರಲ್ಲಿ DC ಅವರು, ಆವತ್ತಿನ ಚಾರುಲತಾ ಅವರಿದ್ದರು, ಅವರು ಯಾರು ಹೆಸರು ಕೊಟ್ಟರು ನಿರ್ಗತಿಕರು ಅಂತೇಳಿ ಅವರಿಗೆ ನಾನು ಜಾಗವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ನಮ್ಮ SOSನ KCF ವತಿಯಿಂದ 3 ಮನೆಗಳನ್ನು ಕೂಡ ಕಟ್ಟಿಕೊಟ್ಟಿದ್ದು. ಬಾಕಿ ಇರುವ ಜಾಗ ಮಡಿಕೇರಿಯವರೇ, ಇಂದಿರಾ ಬಡಾವಣೆಯವರು ಸುಮಾರು ಜನ ಇದ್ದಾರೆ, ಎಲ್ರಿಗೂ ದಾನ ಮಾಡಿದ್ದೆ. ಅವರು ಕೆಲವರು ಈಗಾಗಲೇ ಮನೆ ಕಟ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದೇ ಥರ ಕೋವಿಡ್ ಆದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಆ ಒಂದು ಮಹಾಮಾರಿಗೆ ಎದುರುಕೊಂಡು ಕೂತಿದ್ರು. ನಾನು ಮತ್ತು ನನ್ನ ತಂಡದವರು ಸಾಂಕ್ರಾಮಿಕ ರೋಗ ಹರಡದಂತೆ ಎಲ್ಲ ಚರಂಡಿಗಳಲ್ಲೂ ಔಷಧಿಯನ್ನು ಸಿಂಪಡಿಸ್ತಾ ಇದ್ದೋ. ಅದೇ ಥರ ಆ ಕೀಟನಾಶಕಗಳನ್ನು, ಸೊಳ್ಳೆಗಳು ಬರಬಾರ್ದು ಅಂತೇಳಿ ನಾವು ಕೀಟನಾಶಕ ಔಷಧಿನ ಸಿಂಪಡಿಸ್ತಾ ಇದ್ದೋ. ಅದೇ ಥರ 235 ಪಾಸಿಟಿವ್ ಪೇಷಂಟನ್ನ ನನ್ನ ಕಾರಲ್ಲಿ ಖುದ್ದು, ನಾನೊಬ್ಬ ಶುಗರ್ ಪೇಷಂಟ್ ಆದರೂ ಕೂಡ ನಾನೇ ಖುದ್ದಾಗಿ ಮಡಿಕೇರಿ, ಕುಶಾಲನಗರ, ಸುಂಟಿಕೊಪ್ಪ ಹಾಸ್ಪಿಟ್ಲಿಗೆ ತಲುಪಿಸ್ತಾಯಿದ್ದು. ಕೇಳಿದ್ರಲ್ಲ, ಇದಿಷ್ಟು ಲತೀಫ್ ಫರೋಗ್ ಹಾಗೂ ಸ್ಥಳೀಯರ ಮಾತಾಗಿರುವಂಥದ್ದು. ಲತೀಫ್ ಅವರು ಕೇವಲ ಈ ಒಂದು ಮನೆಯ ನಿರ್ಮಾಣ ಕಾರ್ಯದಲ್ಲಿ ಮಾತ್ರ ತಮ್ಮ ಮುತುವರ್ಜಿಯನ್ನು ವಹಿಸಿರೋದಿಲ್ಲ. 2018ರ ಫ್ಲಡ್ ಏನಾಯಿತು, ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರ ನೆರವಿಗೆ, ಅಂದರೆ ಫ್ಲಡ್ ಆದ ಸಂದರ್ಭದಲ್ಲಿ ಸಾಕಷ್ಟು ಜನರು ಸಮಸ್ಯೆ ಸಿಲುಕಿದ್ರು, ಆ ಸಂದರ್ಭದಲ್ಲೂ ಕೂಡ ಜನರ ನೆರವಿಗೆ ಧಾವಿಸಿರುವಂಥದ್ದು. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ, ಈ ಭಾಗದಲ್ಲಿ ಸಾಕಷ್ಟು ಅನಾಹುತಗಳು, ಆಕ್ಸಿಡೆಂಟ್ಗಳು ನಡೆದ ಸಂದರ್ಭದಲ್ಲೂ ಕೂಡ ಅವರ ನೆರವಿಗೆ ಕೂಡ ಧಾವಿಸಿರುವಂಥದ್ದು. ಇವರ ಈ ಒಂದು ಕಾರ್ಯ ಮತ್ತಷ್ಟು ಇದೇ ಜನರಿಗೆ ತಲುಪುವಂತಾಗಲಿ ಅಂತಲೂ ಕೂಡ ಹೇಳ್ತೀವಿ. ಜೊತೆಗೆ ಅವರ ರಾಜಕೀಯ ಭವಿಷ್ಯ ಕೂಡ ಉತ್ತಮವಾಗಲಿಲ್ಲ ಅಂತ ಕೂಡ ಕೊಡಗು ಚಾನಲ್ ಹಾರೈಸುವಂಥದ್ದು. ಜೊತೆಗೆ ಇವರು ನೀಡಿರುವಂಥ ಈ ಥರ ಕಾರ್ಯಗಳು ಇವರು ಮಾತ್ರ ಅಲ್ಲ, ಬೇರೆ ದಾನಿಗಳು ಕೂಡ ನೀಡಿದ ಸಂದರ್ಭದಲ್ಲಿ ಬಡವರ್ಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ್ ಮಾಗುಲು ಮನೆ, ಕೊಡಗು ಚಾನಲ್, ಮಡಿಕೇರಿ.